ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಜನಮನ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವೀಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು, ನಮ್ಮ ಒಂದು ಬ್ರಾಹ್ಮಣ ಮಹಾಸಮ್ಮೇಳನದ ಉಪಾಧ್ಯಕ್ಷರು, AKBMSನ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಧ್ಯಾ ಸುರಕ್ಷಾ ಟ್ರಸ್ಟ್ನ ಅಧ್ಯಕ್ಷರು, ಹೀಗೆ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇರುವಂಥ ಹಿರಿಯ ವಿಪ್ರ ಮುಖಂಡರು, ಸಮಾಜ ಸೇವಕರು, ಶಾಕಂಬರಿ ಟ್ರಸ್ಟ್ನ ಅಧ್ಯಕ್ಷರು, ಎಲ್ಲ ಬಹಳಷ್ಟು ಕ್ಷೇತ್ರಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿರುವಂಥ ಡಾಕ್ಟರ್ PR ನಟರಾಜ್ ಜೋಯಿಸ್ರವರ ಮನೆಗೆ ಬಂದಿದ್ದೇವೆ. ಅವರು ಈಗ ನಡೆಯಲಿರುವಂತಹ ಮಹಾ ಸಮ್ಮೇಳನದ ಒಂದು ರೂಪುರೇಷೆಗಳನ್ನ ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಈಗ ನಾವು ನೇರವಾಗಿ ನಮ್ಮ ನಟರಾಜ್ ಜೋಯಿಸ್ರವರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್, ಅದ್ರ ಬಗ್ಗೆ ಒಂದು ವಿವರವನ್ನು ಹೇಳಿ ಸರ್. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 1974ನೇ ಇಸ್ವಿಲಿ ನಮ್ಮ ಪೂರ್ವಿಕರೆಲ್ಲ ಸೇರಿ ಮಹನೀಯರುಗಳು ಸ್ಥಾಪನೆ ಮಾಡಿದ್ರು. ನನಗೆ ಪರಿಚಯವಾಗಿತ್ತು 1983ನೇ ಇಸ್ವಿ. 83ನೇ ಇಸ್ವಿಲಿ ಶಂಕರ ಮಠದ ಪಕ್ಕ BNV ಸುಬ್ರಹ್ಮಣ್ಯಂ ಅವರ ಮನೆಯಲ್ಲಿ ಒಂದು ಸಣ್ಣ ಆಫೀಸ್ ಮಾಡ್ಕೊಂಡು ಇದ್ವು. ಅಲ್ಲಿಂದ ನಾನು AKBMSನ ಸಂಪರ್ಕಕ್ಕೆ ಬಂದೆ. ಅಲ್ಲಿ ಅವತ್ತು BNV ಸುಬ್ರಹ್ಮಣ್ಯಂ ಹೇಳಿದ್ರು, ಏನಯ್ಯ ಅಷ್ಟೊಂದು ಜನ ಎಲ್ಲ ಇದ್ದಾರೆ, ಮೆಂಬರ್ಸ್ ಎಷ್ಟು ಮಾಡಿಸ್ತೀಯಾ ಅಂತ. ಇವತ್ತು ಹೋಗಿ ನೋಡ್ಬೋದು ಎಲ್ಲರೂ ರೆಕಾರ್ಡ್ಸು. ಅವತ್ತು ಒಂದು ವಾರದೊಳಗೆ ನಾನು 100 ಜನ ಮೆಂಬರ್ನ AKBMSಗೆ ಮಾಡಿಸ್ಕೊಟ್ಟೆ. ಭಾಳ ಖುಷಿಯಾದ. 84ನೇ ಇಸ್ವಿ 87ನೇ ಇಸ್ವಿಲಿ ಸಮ್ಮೇಳನ ಆದಾಗ ನನ್ನ ಅಲ್ಲಿಗೆ ಜಿಲ್ಲಾ ಸಂಚಾಲಕರನ್ನಾಗಿ ಮಾಡಿದ್ರು. ಇವತ್ತು ಇಷ್ಟು ಬೃಹದಾಕಾರವಾಗಿ ಮಾಡಿದ್ದಾರೆ. ಎಲ್ಲ ಮಹನೀಯರು, ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮಹನೀಯರು ತಮ್ಮ ಸೇವೆಯನ್ನು ಸಲ್ಲಿಸಿ ಬಹಳ ಒಂದು ಈ ಬ್ರಾಹ್ಮಣ ಮಹಾಸಭೆಗೆ
ಶಕ್ತಿಯನ್ನು ತುಂಬಿದ್ದಾರೆ. ಅದರಲ್ಲೂ BNV ಸುಬ್ರಹ್ಮಣ್ಯಂ ಮಾಡಿದಂಥ ಒಂದು ಕೆಲಸ ಇವತ್ತು ಈ ಮಟ್ಟಕ್ಕೆ ಮನೆಗೆ ಬ್ರಾಹ್ಮಣ ಸಭೆ ತಲುಪಿದೆ ಅಂತ ಹೇಳ್ಬೋದು. ಆಮೇಲೆ ಅಧ್ಯಕ್ಷರಾದಂಥ CV ಶಾಸ್ತ್ರಿಗಳು ಕೆಲಸ ಮಾಡಿದ್ರು. ಆಮೇಲೆ ನಮ್ಮ ಅಶೋಕ್ ಹಾರ್ನಳ್ಳಿಯವರಂತೂ ಬಿಡಿ ಬಹಳ ಓಡಾಡ್ಬಿಟ್ರು. ಜಿಲ್ಲಾ ಒಂದು ಕೇಂದ್ರ, ತಾಲೂಕು ಕೇಂದ್ರ, ಹೋಬಳಿ ಕೇಂದ್ರಕ್ಕೂ ಈವನ್ ನನ್ನ ಊರಿಗೆ ಬಂದು ಅಲ್ಲಿ ಏನಾಗಿದೆ ಬ್ರಾಹ್ಮಣ ಸಭೆ ಅಂತ ಕೇಳಿ ಆ ಬಾಗೂರು ಹೋಬಳಿಗೆ ಅಲ್ಲಿಗೆ ಬಂದು ಅವರು ಮಹಾಸಭಾನ ವಿಚಾರಿಸಿದ್ರು. ಹಾಗಾಗಿ ಇವತ್ತು ಇಷ್ಟು ಬೆಳೆದು ಬಂದು ಬೃಹದಾಕಾರವಾಗಿ ಬೆಳೆದು ತನ್ನ 50ನೇ ವರ್ಷ ಆಚರಿಸ್ಕೊಳ್ತಿದೆ. ನನ್ನ ಕೋರಿಕೆ ಏನಪ್ಪ ಅಂದರೆ ಬ್ರಾಹ್ಮಣ ಜನಾಂಗದಲ್ಲಿ ಬ್ರಾಹ್ಮಣಿಕೆ ಬಿಡಬೇಡಿ, ಬ್ರಾಹ್ಮಣ ಅಂತ ಎದೆ ತಟ್ಟು ಹೇಳಿ ಯೋಚನೆ ಮಾಡಬೇಡಿ. ಯಾರಿಗೋಸ್ಕರನೋ ನಾವೇನೋ ಬಲಿಯಾಗೋದು, ಮುಚ್ಚಿಡೋದು ಬೇಡ. ಆಮೇಲೆ ಡಂಬಾಚಾರವಾಗಿ ಆಚೆಗೆ ಬರೋದು ಬೇಡ. ಬ್ರಾಹ್ಮಣ ಎಷ್ಟು ಕೆಟ್ಟದಾಗಿ ವಿಭೂತಿ ಇಟ್ಕೊಳ್ಳೋದು, ಕೆಟ್ಟದಾಗಿ ಗಂಧ ಇಟ್ಕೊಳ್ಳೋದು, ಕೆಟ್ಟದಾಗಿ ಬರೀ ಮೈ ಓಡಾಡೋದು, ಬರೀ ಏನು ಹೊದ್ಗಳದಲ್ಲೇ. ಅದಕ್ಕೆ ಧರ್ಮಶಾಸ್ತ್ರವೇ ಹೇಳುತ್ತೆ ಮೈ ಮೇಲೆ ಒಂದು ಹೊದಿಗೆ ಇರಬೇಕು ಅಂತ. ಹಾಗಾಗಿ ಆ ರೀತಿಯಲ್ಲಿ ಬ್ರಾಹ್ಮಣಿಕೆ ಬಿಡದಲೇ ಬ್ರಾಹ್ಮಣ ಸಭೆನ ನಾವು ಮುಂದಕ್ಕೆ ತಗೊಂಡು ಹೋಗೋಣ. ಎಲ್ಲ ಇವತ್ತು ಏನು ಪಾಪ ಕೇಳಿದಲೇ ಹಗಲು ರಾತ್ರಿ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿಯವರು ಬಹಳ ದುಡಿತಾ ಇದ್ದಾರೆ, ಬಹಳ ಕೆಲಸ ಮಾಡ್ತಿದ್ದಾರೆ. ತಮ್ಮ ಒಂದು ಇರ್ಸರಿಕೆನೂ ಬಿಟ್ಟು, ತಮ್ಮ ಆರೋಗ್ಯ ಬಿಟ್ಟು 3 ತಿಂಗಳಿಂದ ಈ ಒಂದು ಮಹಾಸಭೆಗೆ ಓಡಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮಗೆ ಉತ್ತರ ಸಿಗೋದು ಯಾವಾಗಪ್ಪ ಅಂದರೆ ನಾವು ಪ್ರತಿಯೊಬ್ಬರು ಮನೆ ಮಂದಿಯೆಲ್ಲ 18ನೇ ತಾರೀಕು ಬೆಳಗ್ಗೆಯಿಂದ 19ನೇ ತಾರೀಕು ಸಂಜೆಯವರೆಗೂ ಅಲ್ಲಿದ್ದು ಅವ್ರಿಗೆ ಶಕ್ತಿ ತುಂಬಿದಾಗ ಮಾತ್ರ ನಮ್ಮ ಶಕ್ತಿ, ಜನಶಕ್ತಿಯನ್ನು, ಬ್ರಾಹ್ಮಣ ಶಕ್ತಿಯನ್ನು ನಾನು ಅದೇ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದೆ. ಬ್ರಾಹ್ಮಣ ಹಗೂರ್ನಲ್ಲ, ಅವನು ಬಲಾಢ್ಯ ಅಂತ ಹೇಳಿದ್ದೀನಿ. ಬ್ರಾಹ್ಮಣರ ಬಗ್ಗೆ ಹಗೂರವಾದ ಮಾತನ್ನು ಆಡೋದನ್ನು ನಿಲ್ಲಿಸೋಕ್ಕೆ, ಬ್ರಾಹ್ಮಣರ ಬಗ್ಗೆ ಅವಹೇಳನವನ್ನು ನಿಲ್ಲಿಸೋದಕ್ಕೆ ನಾವೇ ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕು. ನಾಳೆ ನಡೀತಕ್ಕಂಥದ್ದು 18, 19 ಐತಿಹಾಸಿಕವಾದ ಇದು ವಿಶ್ವಮಟ್ಟದ ಸಮ್ಮೇಳನ ಅಂತ ಕರಿಬೋದು. ಯಾಕೆಂದರೆ ಪ್ರತಿಯೊಂದು ಸ್ಟೇಟ್ಗೂ ಹೋಗಿದ್ದಾರೆ, ಪ್ರತಿಯೊಂದು ರಾಜ್ಯದಲ್ಲೂ ಭೇಟಿ ಮಾಡಿದ್ದಾರೆ. ಪ್ರತಿಯೊಂದು ರಾಜ್ಯದ ಬ್ರಾಹ್ಮಣಿಕೆಯನ್ನು, ಬ್ರಾಹ್ಮಣ ಅಧ್ಯಕ್ಷರನ್ನ, ಬ್ರಾಹ್ಮಣ ಸಂಘವನ್ನು ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿಯವರು ಭೇಟಿ ಮಾಡಿದ್ದಾರೆ. ಎಲ್ಲ ಲೀಡರ್ಗಳನ್ನು ಭೇಟಿ ಮಾಡಿದ್ದಾರೆ. ಎಲ್ಲ ಕೇಂದ್ರದ ಮಹಾನಾಯಕರಿಂದ ಹಿಡಿದು ರಾಜ್ಯದ ಮಹಾನಾಯಕರವರು ಪ್ರತಿಯೊಬ್ಬರು ಎಲ್ಲ ಸಹಕರಿಸ್ತಾ ಇದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಹಾಗಾಗಿ ಈ ಸುವರ್ಣ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಡೀ ಎಲ್ಲ ನಾನು ಈಗ 4 ವ್ಯಾನ್ ಮಾಡಿದ್ದೇನೆ, 5 ವ್ಯಾನ್ ಮಾಡಿದ್ದೇನೆ. ನಮ್ಮ ಮೆಂಬರ್ಗಳೆಲ್ಲ ಒಂದು 150-200 ಜನ, ಹಾಗೆ ಒಂದು 6-7 ಕಾರಿದೆ. ಯಾವುದು ಫೋನ್ ಮಾಡಿ ಎಲ್ಲಿಗಾರು ಒಬ್ಬರನ್ನ ಕಳಿಸೋ ವ್ಯವಸ್ಥೆ ಮಾಡ್ತೇನೆ, ಎಲ್ಲಿಗಾರು ಯಾವ ರೀತಿಲಾರು ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೇನೆ, ಅಲ್ಲೆಲ್ಲ ತಂಗೋದಕ್ಕೆ ವ್ಯವಸ್ಥೆ ಆಗಿದೆ. ದಯಮಾಡಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ, ಬ್ರಾಹ್ಮಣ ಜನಾಂಗದಲ್ಲಿ ಎಲ್ಲರೂ ನಾಳೆ ರಾತ್ರಿಯೇ ಹೊರಟು ಬಂದು ಭಾನುವಾರ ರಾತ್ರಿ ಬರೋ ಹಾಗೆ ಮಾಡ್ಕೋಬೇಕು. ಎಲ್ಲ ಶಕ್ತಿ ತುಂಬಬೇಕು. ಬ್ರಾಹ್ಮಣ ಬಲ ಅನ್ನೋದು ಅದು ತೇಜೋಬಲ, ದೈವನಿಯಾಮಕವಾದ ಬಲ. ಆ ಬ್ರಾಹ್ಮಣ ಬಲವನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಎಲ್ಲರಿಗೂ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಎಲ್ಲರೂ ಸಹಕರಿಸಿ ಬನ್ನಿ, ವಿರಾಟ ದರ್ಶನವನ್ನು ಮಾಡೋಣ. ಸರ್, ಈಗ ಇದ್ರ ಬಗ್ಗೆ ಏನಾದರೂ ನೀವು ಸಮ್ಮೇಳನದ ಬಗ್ಗೆ ಏನಾದರೂ ಮಾತಾಡ್ತೀವಿ. ಯಾವತ್ತು ಏನು ಎಷ್ಟೊತ್ತಾಗಿತ್ತು, ಎಲ್ಲಿ ಸಮ್ಮೇಳನ? ಮೈಸೂರು ಅರಮನೆಯಲ್ಲಿ, ಬೆಂಗಳೂರು ಅರಮನೆಯಲ್ಲಿ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ನಡೆಯುತ್ತೆ, ಗೇಟ್ ನಂಬರ್ 2ನಲ್ಲಿ. ಅಲ್ಲಿಗೆ ಮೊದಲು ನಾಳೆ 18ನೇ ತಾರೀಕು ಬೆಳಗ್ಗೆ ನಮ್ಮ ಶೃಂಗೇರಿ ಜಗದ್ಗುರುಗಳಾದ, ವಿಶ್ವಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿಗಳು ಆ ಹೋಮದ ಪೂರ್ಣಾಹುತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಬಾಕಿ ಕಾರ್ಯಕ್ರಮಗಳು ತಿಳಿದೇ ಇದೆ. ಪ್ರತಿಯೊಂದು ಒಂದೊಂದು ಗೋಷ್ಠಿನೂ ಇದೆ, ಮಹಿಳಾ ಗೋಷ್ಠಿ ಇದೆ, ಮುಖ್ಯವಾಗಿ ಈ ಮೆಟ್ರೋಮೋನಿಯಲ್ಲಿದೆ, ವಧುವರರ ಸಮಾವೇಶ ಇದೆ, ಎಲ್ಲವೂ ಇದೆ. ಪ್ರತಿಯೊಂದು ಒಂದೊಂದು ಕಾರ್ಯಕ್ರಮ ಇಂಥದ್ದು ಅಂತಲ್ಲ, 2 ದಿನ ನಾವು ಅಲ್ಲಿದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನು ನಡೆಸ್ಬೋದು. ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಕಣ್ಣಂತ ಬೇಡ. ಧನ್ಯವಾದಗಳು ಸರ್. ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಾದರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.